ನಮ್ಮ ಶಾಸಕರು ಎಂಬ ವಿನೂತನ ಕಾರ್ಯಕ್ರಮದಲ್ಲಿ ಭೂ ಗ್ಯಾರಂಟಿ ಹಕ್ಕುಪತ್ರ ವಿತರಣೆ ಮಾಡಿದ ಶಾಸಕ ಡಾಕ್ಟರ್ ಶ್ರೀನಿವಾಸ್ ಎಂಟಿ. ಜಿಲ್ಲೆ ಕೂಡ್ಲಿಗಿ ಹಾಗೂ ಕೊಟ್ಟೂರು ತಾಲೂಕಿನಲ್ಲಿ ಬರುವ ಭೂ ಗ್ಯಾರಂಟಿ ಯೋಜನೆಯಡಿ ಗ್ರಾಮದ ಅರ್ಹ ಫಲಾನುಭವಿಗಳಿಗೆ ಶಾಸಕ ಡಾಕ್ಟರ್ ಶ್ರೀನಿವಾಸ್ ಎಂಟಿ ಅವರು ಹಕ್ಕುಪತ್ರಗಳನ್ನು ಇತ್ತೀಚೆಗೆ ವಿತರಿಸಿದರು. ತಾಲೂಕಿನ ಕಾಳಾಪುರ ಗ್ರಾಮದಲ್ಲಿ ಸರ್ಕಾರದ ಆಶ್ರಯದಂತೆ ಹಮ್ಮಿಕೊಳ್ಳಲಾಗಿದ್ದ ಮನೆ ಮನೆಗೆ ನಮ್ಮ ಶಾಸಕರು, ಮನೆ ಬಾಗಿಲಿಗೆ ನಮ್ಮ ಸರ್ಕಾರ ಜನಸ್ಪಂದನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಸಾರ್ವಜನಿಕರಿಂದ ಕುಂದುಕೊರತೆಗಳ ಅರ್ಜಿಗಳನ್ನು ಆಲಿಸಿ ಅನೇಕ ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ಒದಗಿಸಿದ್ರು. ಕೂಡ್ಲಿಗಿ ಕ್ಷೇತ್ರವು ಬಡವರು ಹಾಗೂ ನಿರ್ಗತಿಕರಿಂದ ಕೂಡಿದ್ದು ಸಾರ್ವಜನಿಕರ ಎಸಗುವುದನ್ನು ನಾನು ಸಹಿಸುವುದಿಲ್ಲ. ಅಧಿಕಾರಿಗಳು ಬಡವರ ಪರ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಎಂದು ಸ್ಥಳೀಯ ಶಾಸಕರು ಅಧಿಕಾರಿಗಳಿಗೆ ಕಿವಿಮಾತು ಹೇಳಿ ಎಚ್ಚರಿಕೆ ನೀಡಿದರು. ಶಿಕ್ಷಣಕ್ಕೆ ಆದ್ಯತೆ ನೀಡಿ ರೈತರಿಗೆ ಜಾಗೃತಿ ಕಾರ್ಯಕ್ರಮಗಳನ್ನು ನೆರೆದಿದ್ದ ರೈತರು ಹಾಗೂ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕರು, ಗ್ರಾಮೀಣ ಭಾಗದ ಪ್ರತಿಯೊಬ್ಬರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಲು ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ತಮ್ಮ ವಿಶಿಷ್ಟ ಶೈಲಿಯ ಮಾತಿನ ಮೂಲಕ ಜಾಗೃತಿ ಮೂಡಿಸಿದರು. ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಅಮರೇಶ್, ತಾಲೂಕು ಪಂಚಾಯಿತಿ ಇಒ ಆನಂದ್ ಕುಮಾರ್, ವಿವಿಧ ಇಲಾಖೆಗಳ ಅಧಿಕಾರಿಗಳಾದ ನಾಗನಗೌಡ, ಮಲ್ಲಿಕಾರ್ಜುನ್ ಎಸ್, ಪ್ರದೀಪ್, ತೇಜವರ್ಧನ, ರಾಜಾಬಕ್ಷಿ, ಕೊಟ್ರೇಶ್, ಮಾಲುಂ ಬಿ ಹಾಗೂ ಊರಿನ ಮುಖಂಡರಾದ ಮಂಜುನಾಥ್, ಸುರೇಶ್, ದಾದಾಪೀರ್, ಕಲ್ಲೇಶ್, ಕೊಲ್ಲೇಶ್, ಕೆ ಸಿದ್ದೇಶ್, ವೈ ಮಂಜುನಾಥ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವರದಿಗಾರ ರಾಘವೇಂದ್ರ ಸಾಲುಮನೆ, ಕಿಷ್ಕಿಂದ ಟಿವಿ, ಕೂಡ್ಲಿಗಿ. ಒಂದು ಯುವಕರ ನೇತೃತ್ವದಲ್ಲಿ ಈ ಒಂದು ಸುಮಾರು 19-20 ಸಾರಿ ಪೇಪರ್ ಲೀಕ್ ಆಗಿ ಒಂದು ಯುವಕರ ಜೀವನನ ಹಾಳು ಮಾಡ್ತಕ್ಕಂಥ ಇಂಥ ಒಂದು ವ್ಯವಸ್ಥೆಗೆ ಒಂದು ಹೊಣೆಗಾರಿಕೆ ಹೊತ್ತು ಒಂದು ನಮ್ಮ ದೇಶದ ಶಿಕ್ಷಣ ಸಚಿವ ರಾಜೀನಾಮೆಗೆ ಮತ್ತು ಸುಮಾರು 21ಕ್ಕೂ ಹೆಚ್ಚು ಭವಿಷ್ಯದ ರೂಪಿಸಿಕೊಳ್ಳುವಂಥ ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡ್ರು ಈ ಪೇಪರ್ ಲೀಕಿಂದ, ಅನಾಹುತದಿಂದ. ಅದಕ್ಕೆ ಒಂದು ಪ್ರತಿಭಟನೆ ಮಾಡಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸಾಂವಿಧಾನಿಕ ಹಕ್ಕು ಒಂದು ಅವರು ಪ್ರತಿಭಟನೆ ಅನ್ನೋದು ನ್ಯಾಯ ಕೇಳೋದು. ತುಂಬ ಅವರು ಟೆರರಿಸ್ಟ್ ಅಲ್ಲ, ಅವರು ಯಾವ ಕಾಂಗ್ರೆಸ್ ಪಕ್ಷದವರಲ್ಲ, ಇನ್ನೊಂದು ಪಕ್ಷದವರಲ್ಲ, ಯಾವುದಾದ್ರೂ ಒಂದು ಆರ್ಗನೈಸೇಷನ್ ಕೂಡ ಅಲ್ಲ. ಒಂದು ನಿರುದ್ಯೋಗ ಮತ್ತು ಮುಂದಿನ ಭವಿಷ್ಯ ರೂಪಿಸಿಕೊಂಡ ಒಂದು ಸಾಮಾನ್ಯ ಮಧ್ಯಮ ಕೆಳಮಧ್ಯಮ ವರ್ಗ ವಿದ್ಯಾರ್ಥಿಗಳು, ಅಂತ ಒಂದು ವಿದ್ಯಾರ್ಥಿಗಳ ಲಾಠಿ ಏಟಿಂದ ಮತ್ತೆ ಟ್ಯೂರ್ ಗ್ಯಾಸ್ ಎಲ್ಲ ಹಾಕಿ ಇವತ್ತು ಒಂದು ವಿದ್ಯಾರ್ಥಿಗಳಿಗೆ ಒಂದು ದೇಶದ ನಿಜವಾಗ್ಲೂ ಇವತ್ತು ಅದು ತುಂಬಾ ಅತ್ಯಂತ ಅಮಾನವೀಯ ಘಟನೆ. ನಿಜವಾಗ್ಲೂ ಬಹಳ ಜನ ಬೆಳಗ್ಗೆನೆ 30-40 ಜನ ಒಂದೊಂದು ಊರಲ್ಲಿ ಎದುರ್ಕೊಂಡು ಬರೋರು. ಸರ್ ಇಷ್ಟಿಷ್ಟೊಂದು ಫೈನ್ ಹಾಕ್ಬಿಟ್ಟಾರೆ, ನಾವೆಲ್ಲಿ ಒಂದು ಲೈಟ್ 2 ಲೈಟ್ ಇರಲ್ಲ ಮನೆಯಲ್ಲಿ ಅಂತೇಳಿ. ಅನಧಿಕೃತ ಕನೆಕ್ಷನ್ಸ್ ತುಂಬಾ ಇದೆ ತಾಲೂಕಲ್ಲಿ. ನಾನು ಖಂಡಿತ ಒಪ್ಕೊಳ್ತೀನಿ, ನಾನು ಕಾನೂನು ಮೀರಿ ಕೆಲಸ ಮಾಡೋನಲ್ಲ. ಆದರೆ ಜನಗಳಿಗೆ ಭಾಳ ತೊಂದರೆಯಲ್ಲಿದ್ದಾರೆ, ಭಾಳ ಹಿಂದುಳಿದಿದ್ದಾರೆ, ಭಾಳ ಬಡವರಿದ್ದಾರೆ. ಸೊ ಇವಕ್ಕೆಲ್ಲ ಮೇಲೆತ್ತ ಕೆಲಸ ನಾವೆಲ್ಲ ಮಾಡಬೇಕು. ಅದೇ ರೀತಿ ಸ್ವಲ್ಪ ಸಾಫ್ಟ್ ಆಗಿರಬೇಕು. ಅದಕ್ಕೋಸ್ಕರ ನೀವು ಅದಂಗಂತೇಳ್ಬಿಟ್ಟು ಕಾನೂನನ್ನು ನಾನು ಕಾನೂನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು 5ರಷ್ಟು 10ರಷ್ಟು ಅವ್ರಿಗೆ ದಂಡ ಹಾಕಿ ಅವ್ರನ್ನ ಎದುರಿಸಂತ ಕೆಲಸ ದಯಮಾಡಿ ಮಾಡಬಾರ್ದು. ಅದಕ್ಕೆ ಪರಿಹಾರ ನಮ್ಮಿಂದನೇ ಕೊಡಬೇಕು, ನಾವು ಖಂಡಿತ ಕೊಡ್ತೀವಿ. ಅದಕ್ಕೋಸ್ಕರ ಒಂದು ಸದೃಢ ವಿತರಣೆ ಮಾಡಲಾಗುತ್ತೆ. ಈಗ ಸಾಂಕೇತಿಕವಾಗಿ ಇಲ್ಲಿ ವಿತರಣೆ ಮಾಡುತ್ತೆ. ನರ್ಮಾನಹಳ್ಳಿ ಗ್ರಾಮದ ವಾಸಿಯಾದ ಹನುಮಂತಪ್ಪ ತಂದೆ ಸಿದ್ದಪ್ಪ ಇವರು ಪತ್ರ ಮತ್ತು ರಿಜಿಸ್ಟ್ರೇಷನ್ ಕಾಪಿಯನ್ನ ಮಾನ್ಯ ಶಾಸಕರು ವಿತರಣೆ ಮಾಡಿದ್ರು. ಮನೆಗಳದ್ದೇ ತುಂಬಾ ಎಲ್ಲ ಕಡೆ ಈ ಎಲ್ಲ ಇದರಲ್ಲೆಲ್ಲ PMAY ಎಲ್ಲ ಆಗಿದಾವಲ್ಲ, ಮನೆಗಳು ಈ ವರ್ಷ ಬರ್ತವೆ ಆಯ್ತಾ, ಮನೆಗಳು ಕೊಡ್ತವೆ. ಯಾರು ಬರ್ಕೊಟ್ರು? ದುಡ್ಡು ಕೊಟ್ಟು ಬರ್ಸ್ಕೊಂಡ್ರ ಇಲ್ಲ ಹಂಗೆ ಬರ್ಕೊಟ್ರ?
ಅಲ್ಲ, ಈ ತಾಲೂಕು ಆಫೀಸ್ಗಳ ಮುಂದೆ, ಈ ಆಫೀಸ್ಗಳ ಮುಂದೆ ಏಜೆನ್ಸಿ ಕೂತಿರ್ತಾರೆ, ಅವ್ರೇನಾದರೂ ಇಲ್ಲಿ ನಿಮ್ಮೂರಿಗೆ ಬಂದಾರ ಅಂತ ಲೈಟಿಂಗ್ ಭಾಳ ಚೆನ್ನಾಗಿದೆ. ಅಲ್ಲ ಒಳ್ಳೇದು, ಸಾರ್ವಜನಿಕರು ಅಟ್ಲೀಸ್ಟು ಈ ಥರ ಬಂದಾಗ ಬರವಣಿಗೆಯಲ್ಲಿ ಅವರಿಗೆ ಬರೆಯಕ್ಕೆ ಬರಲಿಲ್ಲ ಅಂತ ಈ ಥರ ಬರ್ಕೊಟ್ರು ಕೂಡ ನಮ್ಮ ಹತ್ರ ಒಂದು ಡಾಕ್ಯುಮೆಂಟ್ ಇರ್ತದೆ. ನಿಮಗೂ ಮತ್ತೆ ವಾಪಸ್ ಕೇಳೋಕ್ಕೆ ಒಂದು ಅಧಿಕಾರ ಇರ್ತದೆ, ಕೊಟ್ಟಿದ್ದೀವಿ ಯಾಕೆ ನೀವು ಕೊಟ್ಟಿಲ್ಲ ಅಂತೇಳಿ. ಅರ್ಜಿ ಹಾಕಿದ್ರಮ್ಮ? ಗೊತ್ತಿದೆ ನಿಮಗೆ? ಅರ್ಜಿ ಹಾಕಿದ್ರ? ನೀವೆಲ್ಲ ಚೆಕ್ ಮಾಡಿದಿರಲ್ವಾ? ಕೂಡ ನಾನು ಬೀವರ್ ಜೊತೆ ಮಾತಾಡಿ ಆಯ್ತಾ, ಈಗ KMRCಲಿ ಕಂಪ್ಲೀಟ್ ಆಗಿ ಇಡೀ 298 ಶಾಲೆಗಳ ಅಪ್ಗ್ರೇಡೇಷನ್ಗೆ ಎಲ್ಲ ನಾವು ಲೀಸ್ಟ್ ಮಾಡ್ಕೊಂಡಿದ್ದೀವಿ. ನಿಮ್ದು ಜಾಸ್ತಿ ಕೆಲಸ ಇದೆ, ಅದು ಬರ್ತೀನಿ, ಈಗ ಶಾಲೆ ಹತ್ರ ಬರ್ತೀನಿ, ನಾನು ಆಯ್ತಾ. ಅದು ಓಕೆ, ತರಗತಿ ಮೇಜರ್ ದುರಸ್ತಿ ಓಕೆ. ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತು DK ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಡೆಲ್ಲಿಗೆ ಹೋಗ್ಯಾರ. ಆದ್ಮೇಲೆ ಮುಂದಿನ ವಾರ ಯಾರಾದ್ರೂ ಒಬ್ಬರು ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ತಾರೆ, ಆಯ್ತಾ? ಅಪ್ರೂವಲ್ ಮಾಡಿಸಿ, ಇದು ನಮ್ಗೆ ಚೆನ್ನಾಗಿ ಗೊತ್ತಿದೆ. ಹಿರೇಮಠ ಹೇಳಿದ ತುಂಬಾ ಹಾಕ್ಸ್ಕೊಡ್ತೀವಿ, ಗೊತ್ತಿದೆ. ಯಾರ ಹತ್ರ ಮನೆಗೆ ಬಂದ್ರೆ ಯಾರು ಕೊಡಬಾರ್ದು, ಯಾರು ಕೂಡ ಅವಶ್ಯಕತೆ ಇಲ್ಲ, ಆಯ್ತಾ? ಗೃಹಲಕ್ಷ್ಮಿ ಬರ್ತಾ ಇದ್ದಾನ? ಯಾರಿಗೆ ಬರ್ತದೆ? ಅಲ್ಲ, ಯಾರಿಗೆ ಬರ್ತದೆ ಗೃಹಲಕ್ಷ್ಮಿ? ಮನೆ ರೇಷನ್ ಕಾರ್ಡ್ ಇಲ್ಲ. ಅರ್ಜಿ ಕೊಡೋರು ಹಂಗೆ ಬರೀ